ಇವತ್ತು ಏರಿಯಾದಲ್ಲಿ ಒಂದು ಅವನಿರ್ಬೇಕು ಇಲ್ಲ ನಾನಿರ್ಬೇಕು. ಸುಮ್ನೆ ಹೋಗ್ಬಿಡ, ಕಿರಿಗ್ ಬೇಡ. ಬೆಂಕಿ ಒಲಿದ್ರೆ ಅಕ್ಕಿನ ಅನ್ನ ಮಾಡುತ್ತೆ, ಮುನಿದ್ರೆ ಅಸ್ಥಿ ಪಂಜರನ ಬೂದಿಲಿ ಹುಡುಕ್ಬೇಕಾಗತ್ತೆ. ಅದೇ ಬೆಂಕಿನ ಬೇಕು ಅಂದಾಗ ಉರ್ಸಿ, ಬೇಡ ಅಂದಾಗ ಅದನ್ನ ಆರಿಸಿ ಜೋಬಲ್ ಇಟ್ಕೊಳಕ್ಕೆ ನಮ್ಗೂ ಗೊತ್ತಮ್ಮ. ಆನೆ ಓಡಾಡ್ಬೇಕಾದ್ರೆ ನಾಯಿಗಳು ಬೊಗಳದು ಕಾಮನ್. ಡೈಲಾಗ್ ಸೂಪರ್. ಮನೆ ಮುಂದೆ ನಾಯಿ ಇದೆ ಅಂತ ಬೋರ್ಡ್ ಹಾಕ್ತಾರೆ, ಆನೆ ಅಂತ ಅಲ್ಲ. ನೀನು ನಾಯಿ ಅಂತ ಅಯ್ಯಪ್ಪ ಅಮ್ಮ ಮಗನೇ, ಬುಲೆಟ್ ಬೇಕಂತ ಬಾಡಿಗೆ ಹೋಗ. ಬೆಳಗ್ಗೆ ಸಾಮಾನು ಹೆಗಲ ಮೇಲೆ ಹಾಕೊಂಡು ಹೊರಟಿದ್ದೀರಾ? ಏನ್ ಸರ್ ಸಾಮಾನು ಅಂತ ಹೇಳ್ಬೇಡಿ ಸರ್, ನಮ್ಗೊಂಥರ ಖೇದ ಆಗತ್ತೆ. ಪ್ರಾಡಕ್ಟ್ ಸರ್ ಅದು. ಪ್ರಾಡಕ್ಟ್ ಓಕೆ ಓಕೆ. ಓಯ್ ಸೇಲ್ಸ್, ಅದೇನ್ ಸಾಮಾನ್ ತಂದಿದ್ಯೋ ತೋರ್ಸು ನೋಡೋಣ. ಕೀಳಕ್ಕೆ ಕೆಲ್ಸ ಇಲ್ದಿರೋ ನನ್ ಮಕ್ಳ ಹತ್ರ ಕೆರ್ಕೊಳ್ಳೋ ಮಿಷಿನ್ ಬಗ್ಗೆ ಬೇರೆ ಹೇಳ್ಬೇಕಾ? ಏನೋ ಮತ್ತೆ ನಿಂದು? ಏನಿಲ್ಲ ಬಾಸ್, ಅದು ಈ ಪ್ರಾಡಕ್ಟ್ ನ ಮಾರಕ್ ಮುಂಚೆ ಒಂದು ಅಪ್ಲಿಕೇಶನ್ ಅಷ್ಟೇ. ಫಸ್ಟ್ ನಿಮ್ದೇ ಬೋಣಿ. ಬೋಣಿ ಅಂದ್ರೆ ಗೋಣಿ ಕಟ್ಬಿಡ್ತೀನಿ ನನ್ನ ಮಗನೇ, ತೆಗಿಯೋ ನಿನ್ ಸಾಮಾನ. ತೋರ್ಸಿನಿರಪ್ಪ. ಜಿಪ್ ಬಿಚ್ಚಿ ಪ್ರಾಡಕ್ಟ್ ನ ತೋರಿಸ್ತೀನಿ ಅಂತ ಕಣ. ಓಕೆ, ಕಮ್ ಟು ದ ಪಾಯಿಂಟ್. ನೋಡ್ಕೊಳ್ಳಿ ಸ್ವಾಮಿ, ಇಂತ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಏರಿಯಾದಲ್ಲಿ ಈ ತರ ಕೆಲಸ ಕಿತ್ತೋದ್ ನನ್ ಮಕ್ಳು. ನಿನ್ಗಲ್ಲ ಗುರು, ಕೆಲಸ ಇಲ್ದಿರೋರ್ಗೆ ಹೇಳಿದೆ. ಕೆಲಸ ಇಲ್ಲ ಅಂದ್ರೆ ದುಡ್ಡಿರಲ್ಲ, ದುಡ್ಡಿಲ್ಲ ಅಂದ್ರೆ ಮದುವೆ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಪಾಲಿಶ್ ಮಾಡೋ ಹೆಂಗ್ಸು ಕೂಡ ಸಿಗೋದಿಲ್ಲ. ಏನೋ ಡೈಲಾಗ್ ಡೆಲಿವರಿ ಚೆನ್ನಾಗಿದ್ದು 6 ಪ್ಯಾಕ್ ಗೀಕ್ ಮಾಡಿದ್ರೆ ಯಾವ್ದೋ ಒಂದು ಕಿತ್ತೋಗಿರೋದು ಸಿಗ್ಬಹುದು. ಅದು ಕೂಡ ಡೆಬ್ಯೂಟ್ ಕಾರ್ಡ್ ಅಲ್ಲಿ ಏನು ಕಾಸ್ತಿಲ್ಲ ಅಂದ್ರೆ ಅಂತ ಉಗಿದ್ಬಿಟ್ಟು ಹೋಗ್ಬಿಟ್ರೆ ಬೇಡ ಅಂದ್ರು ಗಡ್ಡ ಬೆಳ್ಕೊಂತದೆ. ಬ್ಯಾಟ್ ಮ್ಯಾನು ಹೀ ಮ್ಯಾನ್ ತರ ಓಡಾಡ್ತಾ ಇದ್ದವರೆಲ್ಲ ಗೂಬಾರ್ಗಳು ಆಗ್ಬಿಟ್ಟಿರ್ತಾರೆ. ಗೋಲ್ಡ್ ಹಾಕೊಂಡು ಬೋಲ್ಡ್ ಆಗಿದ್ದವ್ರಲ್ಲ ಗೂರ್ಲಿ ಬರ್ಸ್ಕೊಂಡು ಅಂತ ಕೆಮ್ಕೊಂಡು ಈಗ್ಲಾಗ್ಲೋ ಸಾಯ ಹಳೆ ಮೀಸಿನ ತರ. ಅಲ್ಲ ನೀನಲ್ಲ ಗುರು, ಅದಕ್ಕೋಸ್ಕರ ನಮ್ಮಂತ ನಿಮ್ಮಂತ ಬುದ್ಧಿವಂತರೆಲ್ಲ ಸೇರಿ ಈ ತರ ಒಂದು ಹೊಸ ಮಿಷನ್ ಕಂಡಿಡ್ದಿದ್ದೀವಿ. ಇದು ಎಲ್ಲಿ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕೆರಿತದೆ. ಎಲ್ಲಿ ಕೆರಿಲಿ? ನೋಡಿ ಸ್ವಾಮಿ, ಎನಿವೇರ್ ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಕೆರ್ಕೋಬಹುದು. ಈ ಟ್ರಿಮ್ಮರ್ ಇಷ್ಟೊಂದು ಬಿಲ್ಡಪ್ಪ. ಯಾಕಪ್ಪ? ಒಂದೇ ಒಂದು ನಿಮಿಷ ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏನ್ ಮನೆಗೆ ತೋರ್ಸಕ್ ತೊಗೊಂಡದ್ನ? ಬರೀ 3 days ಅಲ್ಲಿ 150 ಮಿಷನ್ ಬರೀ ಲೇಡೀಸ್ ದಾಡಿ ತೆಗಿಯಕ್ಕೂ ಓಕೆ, ಬಾಡಿಲ್ ಬೇಡದರ ಕೂದಲು ತೆಗಿಯಕ್ಕೂ ಓಕೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ತಿಂಗಳು 100 ರೂಪಾಯಿ ಕಟ್ಕೋತೀನಿ. ಸೇಲ್ಸ್ ಕೊಡ್ಲಾ ಅಡ್ವಾನ್ಸ್? ಇನ್ಸ್ಟಾಲ್ಮೆಂಟ್ ಅಲ್ಲ ಕೊಡಲೇ. ಇವ್ನು ಹೆಂಗಾಡ್ತಾನೆ? ಗಡ್ಡ ಮಿಷನ್ ಹಂಗೆ ಇದೆ. ನಾನು ಹೊಸ ಮಿಷನ್ ಅಲ್ಲಿ ಎಲ್ಲೆಲ್ಲ ಕೆರ್ಕೊಂಡು ನನ್ನ ಮಿಷನ್ ಮೈಲ್ಗೆ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ ಮನೇಲೆ ನೀನ್ ಬರ್ಬಾರ್ದು, ರೋಗ ಬಂದು ಬಂದು ಸತ್ತೋಗ. ಬರ್ತೀನಾ? ಕೊಡ್ತೀಯಾ ನನ್ನ ಮಗನೇ? ನನ್ನ ಮಕ್ಕಳ ಸೋಮವಾರ ನನ್ನ ಮಕ್ಕಳ ಟಾರ್ಗೆಟ್ ರೀಚ್ ಮಾಡ್ರು. ಆಮೇಲೆ ನೀವು ಲವ್ ನಿಮ್ಮ ಯೋಗ್ಯತೆಗೆ ಏನೇನ್ ಮಾಡಿವ್ರಂತೆ ಆಮೇಲೆ ಮಾಡೋರು. ನೀವೆಲ್ಲ ಮನುಷ್ಯರಲ್ಲೇ ಸೋಂಬೇರಿ ನನ್ನ ಮಕ್ಕಳ. ಈಗ ಯೂತ್ ಸೋಂಬೇರಿ ಕಣೋ, ಮೈ ಭಕ್ತಿ ಕೆಲ್ಸಾನೇ ಮಾಡಲ್ವಲ್ಲೋ ನಿಮ್ ಯೋಗ್ಯತೆಗೆ. ಎಲ್ಲಂದ್ರಲ್ಲೇ ತಿನ್ಕೊಂಡು ಎಲ್ಲಂದ್ರಲ್ಲಿ ಹೇತ್ಕೊಂಡು ಅಲ್ಲೇ ಉಕ್ಕೊಂಡು ಕಚ್ಚಡ ನನ್ನ ಮಕ್ಕಳ ತರ ಆಡ್ತಿರಲೇ. ನಮ್ಮ ಕಾಲದಲ್ಲಿ ನಾವು ನೆಲನ ಗುದ್ದಿ ನೀರ್ ತೆಗಿತಾ ಇದ್ವಿ. ತಿಳ್ಕೊ, ನೆಲನ ಗುದ್ದಿ ನೀರ್ ತೆಗಿತಾ ಇದ್ವಿ. ಯಾರ ಬರ ಇಲ್ಲಿ. ಏನಮ್ಮ ಬರ್ತಾ ಜಾಸ್ತಿ ಆಗ್ತದೆ. ಏನಮ್ಮ ಇದು? ಆ ಕುಂಟೆ ಮೇಲೆ ಅಡ್ಕ ಐ ಆಮ್ ರೈಟ್, ಐ ಆಮ್ ರೈಟ್, ಐ ಆಮ್ ರೈಟ್. ನಿಂತ್ಕೊಳ್ಳ ನೀನು. ಅದೆಂಗ್ ನೆಲ ಗುದ್ದಿ ನೀರ್ ತೆಗಿತಾ ಇದೆ. ತೆಗಿ ಬಾ, ತೆಗಿ ತೋರ್ಸು, ತೆಗಿ. ಜರೂಮ್ದಲ್ಲಿ ಬೋರ್ವೆಲ್ ಪೈಪ್ ಆಗಿದ್ದ. ಅಲ್ಲಮ್ಮ, ಏನೋ ಒಂದು ಮಾತುಗೋಸ್ಕರ ಹೇಳಕ್ ಬಂದು ಬೇಜಾರು ಮಾಡ್ಕೊಂಡ್ಬಿಡ್ರಮ್ಮ. ನಿಮ್ಗೆ ಏನಾರು ಬೇಜಾರಾಗಿದ್ರೆ ನಿಮ್ ಕಾಲ್ ಮುಗಿತೀನಪ್ಪ, ಕಾಲ್ ಮುಗಿತೀನ, ಬೇಜಾರು ಮಾಡ್ಕೊಂಡ್ಬಿಡ್ರ. ಹಳೆ ಮಸನ್ ಎಲ್ಲಿ ಹೋಗ? ಇಲ್ಲಿದೆ ಗುರು, ಸರಿ ಗುರು, ಗೊತ್ತಾಗಿಲ್ಲ ಗುರು. ಎಲ್ರಿಗೂ ಅರ್ಧ ಟೀ 2 ಬಂದ್ ಕೊಡ್ಬೇಡಮ್ಮ ನಿನ್ನ ಅಕೌಂಟ್ ಅಲ್ಲಿ. ಹೇಳು ಮರ್ಯಾದೆ ಮರ್ಯಾದೆ. ಇವನ್ ಕ್ಯಾನ್ಸಲ್ ನೋಡ್ದು ಹೆಂಗಿದೆ, ಇವನ್ ಕ್ಯಾನ್ಸಲ್ ನೋಡ್ದು ಹೆಂಗಿದೆ. ಅಯ್ಯೋ, ಹಲೋ ಹಲೋ, ಯಾರು? ಕತ್ರಿನಾ ಕೈಫಾ? ಸುಗು ಸುಗು ಬಂದೆ, ಸುಮ್ನಿರಪ್ಪ. ಹಾಯ್ ಸುಗು, ಸ್ಟ್ರೈಟ್ ಹಿಟ್ ಸುಗು, ದಯಮಾಡಿ ಇವತ್ತು ನನಗೆ ನೀನು ಸಿಗು. ನಿಮ್ ಕವನ ಕೇಳ್ತಿದ್ರೆ ಎದೆ ಸೂರ್ಯಕಾಂತಿ ಹೂವಿನ ತರ ಅರಳುತ್ತೆ ಸರ್. ನನಗೂ ಅಷ್ಟೇ. ನಿನ್ನ ಮಾತನ್ನ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನನ್ನ ಬಾಡಿಲಿ ಕಾರಂಜಿ ಚಿಮಕ್ 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 ಅಂತ ಚಿಮ್ತಾ ಇದೆ. ಏಯ್ ಸುಗು, ನಾವಿಬ್ರು ಓಡಬಿಡಲ್ವಾ? ಬೇಡ ಸರ್, ನಂಗೆ ಸುಸ್ತಾಗುತ್ತೆ. ನಂಗೆ ಅಸ್ತಮಾ ಇದೆ. ಇಫ್ ಯು ಡೋಂಟ್ ಮೈಂಡ್
ಫ್ಲೈಟಲ್ಲೇ ಹೋಗೋಣ? ನೀವು ತುಂಬಾ ಕಾಸ್ಟ್ಲಿನಪ್ಪ. ಸರ್, ಲವ್ಗೆ ದುಬಾರಿ ಬಿಕಾರಿ ಅನ್ನೋದು ಗೊತ್ತಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಸರ್. ಎಸ್, ಯು ಆರ್ ಕರೆಕ್ಟ್. ನನ್ನ ಹಾರ್ಟೇ ಒಡೆದೋಯ್ತು. ಸರ್, ಅದು ನನಗೆ ರಜಾ ಬೇಕಾಗಿತ್ತು ಸರ್. ಹೆಲ್ತೇ ಸರಿ ಇಲ್ಲ. ಎಷ್ಟು ದಿನ ಬೇಕು? ಟೇಕ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥವ್ರನ್ನೆಲ್ಲ ಹೀಗೆ ಡೀಲ್ ಮಾಡಬೇಕು. ಇನ್ನು ಮಕ್ಳ ಹತ್ರ ತಪ್ಪಿಸ್ಕೋಬೇಕು ಅಂದ್ರೆ ಹೆಂಗೋ ನನಗೆ ಅಟ್ಕೈಸ್ಕೊಂಡ್ಬಿಡ್ತಾರಲ್ಲಪ್ಪ. ನನ್ನ ಫಾಲೋ ಗಿಲೋ ಮಾಡ್ತಾರೋ ಬ್ರದರ್ಸ್. ನೋಡಿ, ಕೈ ಕೆಸರಾದ್ರೆ ಬಾಯ್ ಮೊಸರು. ಐ ಆಮ್ ವೆರಿ ಬಿಸಿ ಇನ್ ಇಂಡಿಯಾ. ನನ್ನ ಕೆಲಸ ಇದೆ, ಬರ್ತೀನಿ, ಬಾಯ್. ಹಲೋ, ಯಾರು? ದೀಪಿಕಾ ಪಣಕೋಣೆ ಅವರ? ಆ ಕಡೆ ಚೂಡು. ಸೇಲ್ಸ್ಮನ್ ಬದೆ ಬದೆ. ಯಾರಾದ್ರು ಕಳೆದಿದ್ದು? ಏನಲ್ಲ ಚಿಕನೆ ಬಾರ. ಬೆಳೆದಿರಲಿ ರೀ, ಮರ್ಯಾದೆ. ಅಲ್ಲ ಸರ್, ನಿಮ್ಗೊಂದು 25ರಿಂದ 30 ರೂಪಾಯಿ ಸಂಬಳ ಬರ್ಬೋದಾ? ಏನು ನಮ್ಮನ್ನ ಸಾರ್ ಅಂದ್ರ? ಸಾರ ಅನ್ಬಾರ್ದ ಸರ್? ತಪ್ಪೇನಿಲ್ಲ, ಅರೆ ಬೇತಾಳದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಯ್ತು. ನಾನು ಹೇಳ, ನೀವೆಲ್ಲ ಒಳ್ಳೆ ಫ್ರೆಂಡ್ಸ್. ಈ ಫ್ರೆಂಡ್ಸ್ ಪಿಕ್ಚರ್ ಬಂದಿರತ್ರ ಒಂದೊಂದ್ಸಲ ನನ್ನ ಮಕ್ಕಳು ನೀವು ದಂಡು ಪಡೆದ್ರೆ ಟೆರರಿಸ್ಟ್ಗಳ ಥರ ಆಗ್ತೀರ. ಇವ್ ನೋಡು, ಕೋತಿರಮ್ಮನ ಥರನೇ ಅವನೇ. ಇವಾಗ ಏನಪ್ಪ, ನಿಮಗೆ ಕಾಸು ಬೇಕಾ, ಕೆಲಸ ಬೇಕಾ, ಇಲ್ಲ ನಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕಾ? ಹಲೋ ಹಲೋ ಹಲೋ, ಎಕ್ಸ್ಕ್ಯೂಸ್, ಒಂದು ಕ್ಯಾನ್ಸರ್ ಪ್ಲೀಸ್. ಸಿಗರೇಟ್ ಸಿಗರೇಟ್ ಕೆಳಗಾಯ್ತಿರಲ್ಲ, ಕೈ ಕೊಡಪ್ಪ. ಏಯ್, ಮ್ಯಾಚ್ ಬ್ಯಾಕ್ಸ್ ಕಡೆ ಮ್ಯಾಚ್ ಬ್ಯಾಕ್. ಸೆಲ್ಸು ದಿನಕ್ಕೆ 50ರಿಂದ 100 ಮನೆ ಹೋಯ್ತಿಯಲ್ಲ, ನಿನ್ಯಾರು ಸರ್ವಿಸ್ ಸಿಕ್ಕರಿಲ್ವಾ? ಲೇ, ಸೇಲ್ಸ್ ಅಂದಮೇಲೆ ಸರ್ವಿಸ್ ಇರಲ್ಲ ಬೇಡ. ನಾವು ಸರಿಯಾಗಿ ಸರ್ವಿಸ್ ಕೊಡೋದೇ ಕಷ್ಟ. ಮೊನ್ನೆ ಒಂದು ಎಕ್ಸ್ಟ್ರಾರ್ಡನರಿ ಸಿಕ್ಕಿದ್ದ, ಜಸ್ಟ್ ಮಿಸ್. ಕೈ ಸಿಕ್ಕಿದ್ದು, ಮೈ ಸಿಗ್ಲಿಲ್ಲ. ಅಯ್ಯೋ ಛೇ, ಇಷ್ಟು ದಿನ ನಾಯಿ ನಮ್ಮ ಮುಂದಿನ ಗೇಟಲ್ಲಿ ಕಟ್ಟಿ ತುಂಬ ತಪ್ಪು ಮಾಡಿಬಿಟ್ಟೆ. ನಮಗಿವತ್ತು ಒಳ್ಳೆ ಒಂದು ಆಫರ್ ಇತ್ತಲ್ಲೇ, ಸೂಪರ್ ಹಿಟ್. ಜಸ್ಟ್ ಮಿಸ್ ಅಲ್ಲೇ, ಊರಲ್ಲೇ ಇದ್ಲು, ಆದ್ರೆ ನೀರು ಬರಲಿಲ್ಲ ಅಷ್ಟೇ. ಇಲ್ಲ, ನಾನು ನಿಂದಕ್ಕೆ ಮೇಲೆ ಅನುಮಾನ ಪಡ್ತಿಲ್ಲ, ಆದ್ರೂ ಆ ಪುಣ್ಯಾತ್ಮ ಪಟಾಶಿ ನೀನೆ ಹಾಗಿದ್ರೆ. ऐसे ख्यालों में मत रहना, चुपचाप सो जा. ನಮ್ಮೇರದಲ್ಲೇ ಬಲೆ ಬೀಸ್ಬಿಟ್ಟಿದ್ಯಾ? ಏ, ಬಲೆ ಹಾಕಿ ಹಿಡ್ಕೊಳಕಾದ್ರು ನೀನಲ್ಲೇ. ತಿಮಿಂಗ್ಲನೇ ಇರ್ಬೇಕು. ತಿಮ್ಮಿಂಗ್ಲ ಇವ್ನ ಎಂತಿ ಕಣ. ಏ, ಅದು ತಾರೇನು, ಮಿನುಗು ತಾರೆ. ಪ್ರೇಮ, ಬಾಮ, ಶ್ರುತಿ, ರಮ್ಯಾ, ರಕ್ಷಿತಾ, ಈಗಿನ ಜನರೇಷನ್ ರಾಗಿಣಿ ತರ ನೀವು ಕಣಲೆ. ಎಲ್ಲರೂ ಒಂದೇ ಮಿಕ್ಸಿಗೆ ಹಾಕಿ ಅಲ್ಲಾಡಿಸಿ ಪಾಯಸ ಮಾಡ್ದಂಗಿತ್ತು ಕಣ, ಪಾಯಸ ಮಾಡ್ದಂಗೆ. ಮಚ, ಈ ವಿಷಯ ತುಂಬಾ ಬೋರು. ಯಾವನಿಗಾದ್ರೂ ಗೊತ್ತಾದ್ರೆ ಆಗದೆ ದೊಡ್ಡ ವಾರು. ಮಚ್ಚ, ವಾರು ಡಿಕ್ಲೇರ್. ಪಾಪಿ ನನ್ ಮಗನೆ, ಈಗ ನೀನು ನನ್ನನ್ನ ಅಂಬಾಸಿಡರ್ ಕಾರು ಅಂತ ರೇಗ್ಸೋದು? ಅಯ್ಯ, ನಿನ್ ಬಾಯಿ ಮಣ್ಣಾಕ, ನಿನ್ ಮಗ ಮುಚ್ಚೋಣ.